ಸೊ ಈ ವಾಕಿನ್ಸ್ ಏನು ಮಾಡ್ತಾರೋ ನೋಡ್ತಾ ಇರ್ತಾರೆ. ಯಾರು ಬಾಡೀಸ್ ಚೂಸ್ ಮಾಡ್ತಾರಂದರೆ, ಒಂದು ಎಕ್ಸಾಂಪಲ್ ಹೇಳ್ತೀನಿ. ವೀರ ಜಗದೀಶ್ವರಿ ಅಂತ ಒಂದು ಮೇಡಮ್ ಇದ್ದಾರೆ, ವೈಜಾಗ್, ಗೊತ್ತಾ? ಅವ್ರು ಬಾಡಿ ವೆಕೇಟ್ ಮಾಡಿಬಿಟ್ರು ರೀಸೆಂಟಾಗಿ. ಒಂದು ದಿವಸ ಅವ್ರಿಗೆ ಫ್ಯಾಮಿಲಿ ಮೇಲೆ ಕಂಪ್ಲೀಟ್ ಬೇಡಪ್ಪ ಅಂತ ಅವರು ಶಿ ವೆಂಟ್ ಟು ದ ಸಿ, ಓಷನ್, ಸೂಸೈಡ್ ಮಾಡ್ಕೊಳ್ಳೋಣ ಅಂತ ಓಷನ್ಗೆ ಹೋಗ್ಬಿಟ್ರು. ವಾಟರ್ ಇದೆ, ಒಂದು 4-5 ಅಡಿ ಮುಂಚೆ ಹೋಗಿದ್ರೆ ಗಾಳಿಯಲ್ಲಿ ಒಂದು ಪ್ಯಾಂಪ್ಲೆಟ್ ಬಂದಿದೆ ಮುಖ ಮೇಲೆ. ನೋಡಿದ್ರೆ ಧ್ಯಾನ ಮಾಡಿ ಸೂಸೈಡ್ ಮಾಡ್ಕೋಬೇಡಿ ಅಂತ ಅಂತ. ಇದೇನು ಈ ಟೈಮ್ಗೆ ಬಂದಿದೆ, ಎಲ್ಲಿಂದ ಬಂದಿದೆ? ಗಾಳಿಯಲ್ಲಿ ನೋಡಿ, ಸರಿ ಓಕೆ ಇದೇನೋ ಟ್ರೈ ಮಾಡಿ ಮತ್ತೆ ನಾಳೆ ಇದೇ ಟೈಮ್ಗೆ ಬಂದು ನಾನು ಸೂಸೈಡ್ ಮಾಡ್ಕೊಳ್ತೀವಿ ಅಂತ ಮನೆಗೆ ಹೋಗಿದ್ದು. ಮನೆಯಲ್ಲಿ ಯಾರು ಗೊತ್ತಿಲ್ಲ, ಎಲ್ಲೋ ಈಚೆ ಹೋಗಿ ಬಂದ್ರಂತ ಅಂದ್ಕೊಂಡಿದ್ವಿ. ನೈಟ್ ಫುಲ್ ಮೆಡಿಟೇಷನ್ ಮಾಡಿದ್ವಿ. ಬೆಳಗ್ಗೆ ಎದ್ದಿನ ತಕ್ಷಣ ಮತ್ತೆ ಎಲ್ಲ ಅಡಿಗೆ ಗಿಡಿಗೆ ಎಲ್ಲ ಮಾಡಿಬಿಟ್ಟು ಮತ್ತೆ ಧ್ಯಾನದಲ್ಲೇ ಕೂತ್ಕೊಂಡು ಅಪ್ ಟು ಈವ್ನಿಂಗ್. ಮತ್ತೆ ಅವ್ರು ಬಂದರೆ ಅಡುಗೆ ಎಲ್ಲ ಮಾಡಿಬಿಟ್ಟು ಮತ್ತೆ ನೈಟ್ ಈ ಥರ 1 ವೀಕ್ ಕಂಟಿನ್ಯೂಸ್ಲಿ ಮೆಡಿಟೇಷನ್ ಮಾಡ್ತಾನೆ ಇದ್ರು ಅವರು. ಮಾಡಿ ಆ ಮನೆಯಲ್ಲಿ ಸೆಂಟರ್ ಮಾಡಿದ್ರು, ತುಂಬ ಪ್ರಚಾರ ಮಾಡಿದ್ರು. ಅವ್ರ ಲೈಫ್ ಕಂಪ್ಲೀಟ್ ಚೇಂಜ್ ಆಗಿದೆ ಅಲ್ಲಿಂದ. ಸೊ ಅಲ್ಲಿ ಏನಾಗಿದೆ? ವಾಕಿನ್ ಆಗಿರ್ಬೋದು, ಎನ್ಲೈಟನ್ಡ್ ಅಲ್ಲ, ವಾಕಿನ್ ಆಗಿದೆ. 1 ವೀಕಲ್ಲಿ ಅಷ್ಟು ಟ್ರಾನ್ಸ್ಫಾರ್ಮೇಷನ್ ಸಾಧ್ಯನಾ? ವಾಕಿನ್ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳ್ತೀನಿ, ಅವಾಗ ನೀವು ಚೆಕ್ ಮಾಡ್ಕೊಳ್ಳಿ ನಮ್ಮೊಳಗೆ ವಾಕಿನ್ ಇದೆಯಾ ಇವಾಗ. ವಿಲ್ ಫೈಂಡ್ ಔಟ್. ದ ಬಿಗ್ಗೆಸ್ಟ್ ಕಮ್ಯುನಿಟಿ ಹೂ ಹ್ಯಾಸ್ ಮ್ಯಾಕ್ಸಿಮಮ್ ವಾಕಿನ್ಸ್ 80% ಇಸ್ DSS. ಓಕೆ, ಸೊ ಯಾವಾಗ ವಾಕಿನ್ ಆಗಿದೆ ಅಂದರೆ, ಶಿ ಇಸ್ ರೆಡಿ ಟು ಗಿವ್ ದ ಬಾಡಿ. ಸಾಕು, ತಡೆಯೋಕೆ ಆಗ್ತಾ ಇಲ್ಲ, ಮ್ಯಾಕ್ಸಿಮಮ್ ಪೀಕ್ ಬಂದ್ಬಿಡುತ್ತೆ ನೋಡಿ. ಆವಾಗ ಒಂದು ದೆ ವೆಕೇಟ್ ದ ಬಾಡಿ, ಇಲ್ಲಾಂದರೆ ಆ ಬಾಡೀಸ್ ಒಳಗೆ ಈ ವಾಕಿನ್ಸ್ ಬರೋಕ್ಕೆ ಅವಕಾಶ ಇದೆ. ಆ ಸೋಲ್ ಲೆವೆಲ್ ಅಗ್ರಿಮೆಂಟ್ ಆಗುತ್ತೆ.